ಹಿಂದೆ ಬೆಳೆದ್ಬಿಟ್ಟದ ಬೈ. ಏನು ಕೆಲಸ ಮಾಡಿದ್ರು ಹಿಂದೆ ಬೇತಾಳವೆಲ್ಲತ್ತಿದಂಗೆ ನಡೆತ್ತೀವ. ಏನು ಕೆಲಸ ಮಾಡಿದ್ರು ಸಕ್ಸಸ್ ಆಗ್ಲತ್ತೀವ. ಅಯ್ಯೋ ದೇವರಿಗೆ. ಹಾಯ್, ನನ್ನ ಹೆಸರು ವಿನೋದ್ ಅಂತ. ನಾನು ಈ ವಿಡಿಯೋ ಮಾಡೋ ಉದ್ದೇಶ ಏನಂತಂದ್ರೆ, ಕಷ್ಟಪಟ್ಟು ದುಡಿರಿ. ಇದೊಂದು ದೊಡ್ಡ ಮಿತ್ತು. ಕಷ್ಟಪಟ್ಟು ದುಡಿದ್ರೆ ಏನು ಸಿಗಲ್ಲ. ಅರ್ಥ ಆಗ್ಲತ್ತವ? ಕಷ್ಟಪಟ್ಟು ದುಡಿದ್ರೆ ಏನು ಸಿಗಲ್ಲ. ಕಷ್ಟಪಟ್ಟು ದುಡಿದ್ರೆ ಕತ್ತಿ ಒಳಗೆ ದುಡಿಲತ್ತವ. ಹಂಗಾಗಿ ನಾನು ಹೇಳೋದೇನಂದ್ರೆ, ನಿಮ್ಮ ಸ್ಕಿಲ್ ಮೇಲೆ ಫೋಕಸ್ ಮಾಡಿರಿ. ಯಾವುದೇ ಕ್ಷೇತ್ರದಾಗಿರಿ, ನಿಮ್ಮ ಸ್ಕಿಲ್ ಮೇಲೆ ಫೋಕಸ್ ಮಾಡಿರಿ. ಸಕ್ಸಸ್ಸನ್ನು ತಾನೇ ಬಂದೇ ಬರ್ತದೆ. ಅಂದ್ರೆ ಬೈ ಯಾವುದೇ ಕೆಲಸ ಮಾಡಿರಿ ಅದು ಹೇಳಕ್ಕೆ ಹೋಗ್ಬಿಡ್ರಿ. ಯಾರಿಗೆ ಹೇಳಕ್ಕೆ ಹೋಗ್ಬಿಡ್ರಿ, ನಿಮ್ಮ ದೋಸ್ತರಿಗೆ, ನೆಂಟರಿಗೆ, ಯಾರಾದ್ರೂ ಹೇಳಕ್ಕೆ ಹೋಗ್ಬಿಡ್ರಿ. ಬೈ ಹೇಳಿದ್ರಿ ಕೆಲಸ ಮಟ್ಯಾಶ್ ನೀವು ಏನೋ ಒಂದು ಒಳ್ಳೆ ಕೆಲಸ ಮಾಡ್ಲಕ್ಕೆ ಕೂತ್ರಿ, ಅದು ಆಗಲ್ಲ. ಕೆಲಸ 100% ಆಗಲ್ಲ. ನನಗೆ ಆಗ್ಲತ್ತೋ ನಿಮಗೂ ಆಗ್ಲತ್ತೋ ನನಗಂತೂ ಗೊತ್ತಿಲ್ಲ. ಬಟ್ ಮೋಸ್ಟ್ ಆಫ್ ದ ಕೇಸ್ ಬೈ ಏನೋ ಮಾಡ್ಲಕ್ಕೆ ಹೋಗ್ಲತ್ತೀನಿ ಖತಮ್. ಏನಾರ ಹೇಳ್ಕೊಂಡು ದೋಸ್ತ ಫ್ರೆಂಡ್ ಏನೋ ಒಂದು ಉದ್ದೇಶದಾಗ ಹೇಳಿದ್ರೆ ಒಂದು ಖತಮ್. ಆ ಕೆಲಸನೇ ಆಗಲ್ಲ. ಹೋಯ್ತಲ್ಲ ಲೌಡ ಹಿಡ್ಬೇಕು ಕೆಲಸ. ಹಂಗೆ ಆಗ್ಲತ್ತ. ನನ್ನ ಸರಿಯೋ ಹಿಂಗೆ ಆಗ್ಲತ್ತವ, ನಿಮ್ಮ ಸರಿನೂ ಹಾಗೆ ಆಗ್ಲತ್ತಿರ್ಬೇಕಂತ ನಾನು ಅನ್ಕೊಳ್ತೀನಿ. ಬಟ್ ನನಗೇನ ನಿಮ್ಮನ್ನೂ ಆಗ್ಲತ್ತದ ಒಂದು ಗೊತ್ತಿಲ್ಲ. ನಿಮ್ಗೆ ಏನಾದರೂ ಕಮೆಂಟ್ ಮಾಡಿ ಹೇಳೋದು ನೋಡಿ. ಭಾಳ ಸರಿ ಅಂದ್ರೆ ಭಾಳ ಸರಿ ಹಂಗೆ ಬೈ ನನ್ನ ಸರಿ. ಬಟ್ ಏನೋ ಒಂದು ಒಳ್ಳೆ ಕೆಲಸ ಮಾಡ್ಲಕ್ಕೆ ಹೋದ, ಏನೋ ಒಂದು ಹೇಳ್ಕೊಂಡ ಖತಮ್, ಕೆಲಸನೇ ಆಗಲ್ಲ. ಆಗ್ಲತ್ತಿಲ್ಲ. 99% ಫೇಲ್ ಆಗ್ತದೆ ಕೆಲಸ. ನನ್ನ ವಯಸ್ಸು 33 ಆಯಿತು. ಯಾವುದು ಸಕ್ಸಸ್ ದರಿದ್ರ ಅನ್ನೋದು ನಮ್ಮ ಹಿಂದೆ ಬೆಳೆದ್ಬಿಟ್ಟದ ಬೈ. ಏನು ಕೆಲಸ ಮಾಡಿದ್ರು ಹಿಂದೆ ಬೇತಾಳವೆಲ್ಲತ್ತಿದಂಗೆ ನಡೆತ್ತೀವ. ಏನು ಕೆಲಸ ಮಾಡಿದ್ರು ಸಕ್ಸಸ್ ಆಗ್ಲತ್ತೀವ. ಅಯ್ಯೋ ದೇವ್ರಿಗೆ ಇನ್ನೂ ಹೇಳ್ಕೊಳತ್ತಿಲ್ಲ. ಬಟ್ ಹೋಗಿ ಕಳ್ಕೊಂಡಿಲ್ಲ. ಹಿಂಗೆ ಕಷ್ಟಪಡ್ಲತ್ತೀನಿ ಜೀವನದಾಗ. ನನಗೆ ಹಂಗಾಗ್ಲತ್ತು ಅಂತ ನಾನು ಶೇರ್ ಮಾಡ್ದೆ. ನಿಮ್ಗೆ ಏನಾದ್ರು ಹಂಗಾಗ್ಲತ್ತು ಪ್ಲೀಸ್ ಲೆಟ್ ಮಿ ನೋ. ಬೈ ನೋಡ್ರಿ, ಕೂದಲೆಲ್ಲ ಬೆಳ್ಳೋಗ್ಯಾವ. ನೋಡಿ ಕಾಣಿಸ್ಲತ್ತಿರ್ಬೇಕು, ಮಿಲ್ಕಿನ ಏನು ಕೂದಲೆಲ್ಲ ಬೆಳ್ಳೋಗ್ಯಾವ. ಬಟ್ ಇನ್ನೂ ಸಕ್ಸಸ್ ಎಲ್ಲಿ ಅದ ಇದ್ದವ್ರು ಎಲ್ಲಿಟ್ಟಾನು ಹುಡುಕ್ಲತ್ತೀನಿ, ಅಲ್ಲಿ ಸಿಗ್ಲತ್ತಿಲ್ಲ. ಕೆಲಸ ದನ ದೊಡ್ಡದಂಗೆ ದುಡ್ಲತ್ತೀನಿ ಬೈ. 9 to 6 ವೀಕ್ಲಿ 5 days ವರ್ಕಿಂಗ್ ಮಾಡತ್ತೀನಿ. ಬಟ್ ಎಲ್ಲಿದೆ ಸಕ್ಸಸ್? ಮೋಸ್ಟ್ ಆಫ್ ದ ಈಗಿನ ಹುಡುಗರು ಅದೇ ಮಾಡ್ತಾರಲ್ಲ. 9 to 6 ಬೈ. 9 to 6 9 ಗಂಟೆ ಜೀವನದಾಗ ನಾವು ಒಂದು ವಾರದಾಗ ಇರೋದೇ 7 ದಿನ 5 ದಿನ ರಾತ್ರಿ ಬೆಳಗನ ಕಂಪ್ನಿಗೆ ಇರ್ತೀವಿ. ಬರೋ 35-40 ಸಾವಿರ ಸ್ಯಾಲ್ರಿಗೆ. ಏನು ನನಗಂತೂ ಅರ್ಥನೇ ಆಗ್ಲತ್ತಂದ್ರೆ ಎಲ್ಲಿಟ್ಟನ್ ದೇವ್ರ ಸಕ್ಸಸ್ ಎಲ್ಲದ? ಇನ್ನು ನೀವು ಅದೊಂದು ಊಹೆದಾಗ ಬರ್ಲತ್ತೀನಿ ಅಂತ ನನಗಂತೂ ಗೊತ್ತಾಗ್ತಾಯಿಲ್ಲ. ಬಟ್ ನಾನು ರಿಯಲೈಸ್ ಆಗ್ತದೆ. ಈಗ ರಿಯಲೈಸ್ ಆಗ್ತದೆ ಏನಿದೆ. ನಾವು 21 ವರ್ಷ ಡಿಗ್ರಿ ಎಲ್ಲ ಮುಗಿಸ್ಕೊಂಡು 10th PUC ಡಿಗ್ರಿ ಮುಗಿಸ್ಕೊಂಡು ಎಲ್ಲ ಪಾಸಾಗಿ ನಾವು ಇದ್ರ ಸಲಿಂದ ಮಾಡ್ತಾ ಇರೋದು ಅಂತ ನನಗೆ ಇವಾಗ ರಿಯಲೈಸ್ ಆಗ್ತಿದೆ. ಬಟ್ ಏನು ಮಾಡೋಕ್ಕಾಗಲ್ಲ, ಎಲ್ಲ ಕಾಲ. ಇನ್ನು ಯುವಕರಿಗೆ ಯಾರಾದರೂ ಇವಾಗ ಡಿಗ್ರಿ ಹೋಗ್ತಾಯಿದ್ರು ಅವ್ರಿಗೆಲ್ಲ ಹೇಳೋದಷ್ಟೇ, ನಿಮ್ಮ ಸ್ಕಿಲ್ ಮೇಲೆ ಫೋಕಸ್ ಮಾಡಿರಿ. ಜೀವನದಾಗ ಏನಾದರೂ ಸ್ಕಿಲ್ ಬೇಕು, ಇಂಪಾರ್ಟೆಂಟ್. ಸ್ಕಿಲ್ ಇಲ್ಲದ್ರೆ ಏನಾಗಲ್ಲ. ನಾವು ಒಂದು ದನಗಳ ಥರ ಒಂದೇ ಟ್ರ್ಯಾಕಲ್ಲಿ ಹೋದ್ರೆ ಏನು ಸಕ್ಸಸ್ ಇರೋಲ್ಲ. 140 ಕೋಟಿ ಜನಸಂಖ್ಯೆದಾಗ ಪ್ರೈವೇಟಾಗಿ ಜಾಬ್ ಸಿಗಲ್ಲ. ಯಾಕೆ ಗೊತ್ತದ? ಜನಸಂಖ್ಯೆ ಭಾಳ ಇದ್ರಾಗೂ ವೇ ಆಫ್ ಮಾಡ್ಲತ್ತ. ನಿಮಗೇನ ಗೊತ್ತು, ನನಗೂ ಗೊತ್ತು. ನಾನು ಕಳೆದ 3.5 ವರ್ಷದಿಂದ ICICI ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದೀನಿ. ನಾನು ಜಾಯ್ನ್ ಆಗಬೇಕಾದ್ರೆ ನಮ್ಮ ಟೀಮಲ್ಲಿ 100 ಜನ ಇದ್ದರು. ಇವಾಗ 50 ಜನ, 37 ಜನ ಆಗಿದೆ. ಎಲ್ಲ ವೇ ಆಫ್ ಕಟ್ ಮಾಡ್ಲತ್ತ. ಸಕ್ಸಸ್ ಕನ್ಸಿಸ್ಟೆನ್ಸಿ ಇದ್ದಾಗ ಅದು ಏನು ಲಕ್ ಮೇಲೆ ಅದು 1% ಲಕ್ ಬೇಕು ಬೈ. 99% ಎಫರ್ಟ್ ಹಾಕ್ಕೊಂಡು ಆ 1% ಲಕ್ ಇಲ್ಲ ಅಂದ್ರೆ ಏನಿಲ್ಲ. ಎಷ್ಟು ದಿನ ಏನು ಮಾಡಿದ್ರು ಏನಾಗ್ಲತ್ತಿಲ್ಲ. ಬಟ್ ಕತ್ತಿ ಥರ ಹಂಗೆ ದುಡಿತಾ ಇರ್ಬೇಕು. ಅದೇ ದೇವ್ರ ಮನೇಲಿ ಬರ್ತಾನೆ, ಏನು ಮಾಡೋಕ್ಕಾಗಲ್ಲ. ಓಕೆ, ಇಷ್ಟ ಯಾಕೆ ಬಯಸ್ತೀನಿ. ಬಾಯ್.